ನಮಸ್ತೆ ಫ್ರೆಂಡ್ಸ್, ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇವತ್ತು ರಾಗಿ ಹೆಲ್ದಿಯಾಗಿಲ್ಲ, ರಾಗಿ ಲಡ್ಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕೇನೇನು ಯಾವ ಥರ ಮಾಡೋದಂತ ನೋಡೋಣ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದರಲ್ಲಿ 1 ಸ್ಪೂನ್ ತುಪ್ಪ ಹಾಕೋಣ. ತುಪ್ಪ ಹಾಕಿ ಒಣ ದ್ರಾಕ್ಷಿನ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಫ್ರೈ ಮಾಡ್ಕೊಂಡು ಸಪ್ರೇಟ್ ಮಾಡ್ಕೋಬೇಕು. ನೋಡಿರಿ, ರಾಗಿಯಿಂದ ಎಷ್ಟೊಂದು ಥರ ಮಾಡ್ಬೋದು. ಇವಾಗ ನಾವು ಅದಕ್ಕೆ ರಾಗಿ ಲಡ್ಡು ತುಂಬಾ ಜನ ಯಾರು ರಾಗಿ ಹಿಟ್ಟು ಅದು ತಿನ್ನಲ್ಲ, ಮುದ್ದೆ ಎಲ್ಲನೂ. ಈ ಥರ ಮಕ್ಕಳು ತಿಂದಿದ್ರೆ ಈ ಥರ ರಾಗಿ ಲಡ್ಡು ಮಾಡಿಕೊಡಿ, ಮಕ್ಕಳು ತಿಂತಾರೆ ಫ್ರೆಂಡ್ಸ್. ನೋಡಿ, ನಾವು ದ್ರಾಕ್ಷಿನ ಫ್ರೈ ಮಾಡಿ ಸಪ್ರೇಟ್ ಮಾಡ್ಕೊಳ್ಳೋಣ. ಸಪ್ರೇಟ್ ಒಂದು ಪ್ಲೇಟಲ್ಲಿ ಇಕ್ಕಿ, ಮತ್ತು ಅದೇ ತುಪ್ಪಕ್ಕೆ ರಾಗಿ, ನಾನು 1 ಕಪ್ಪು ರಾಗಿ ಹಿಟ್ಟು ತಗೊಂಡಿದ್ದೀನಿ. ಹಾಕಿ ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಆವಾಗ ಘಮ ಘಮ ಅಂತ ಇರ್ತೈತೆ. ಹಸಿ ಸ್ಮೆಲ್ ಇರಲ್ಲ, ಲಡ್ಡು ಮಾಡಿದ್ರೆ ಚೆನ್ನಾಗಿರ್ತೈತೆ ಅಂತ ಫ್ರೈ ಮಾಡಬೇಕು ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಮಾಡಿದ್ದಾದ್ಮೇಲೆ ಅದು ಹಸಿ ಹಿಟ್ಟನ್ನ ಕೈಯಲ್ಲಿ ಹಿಡ್ಕೊಂಡ್ರೆ ಉಂಡೆ ಥರ ಬರಬೇಕು ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಮಾಡಬೇಕು. ತಿಂದ್ರೇನು ಹಸಿ ಥರ ಇರಲ್ಲ, ಚೆನ್ನಾಗಿ ಫ್ರೈ ಆಗಿರ್ತೈತಲ್ಲ ತುಪ್ಪದಲ್ಲಿ. ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗ ನಾವು ಸ್ಟವ್ ಆಫ್ ಮಾಡಬೇಕು. ಸ್ಟವ್ ಆಫ್ ಮಾಡ್ಕೊಂಡು ಸಪ್ರೇಟ್ ಎತ್ತಿಕ್ಕೊಬೇಕು ಫ್ರೆಂಡ್ಸ್. ಹೆಲ್ದಿ ಫುಡ್ಡು ಫ್ರೆಂಡ್ಸ್, ಚೆನ್ನಾಗಿರ್ತೈತೆ. ಇವಾಗ ಬೇಕ್ರಿಗಳಾಗೆಲ್ಲನೂ ಕೊಡ್ತಾರಲ್ಲ ರಾಗಿದು ಆಪಲ್ ಕೇಕ್ ಅಂತ, ಅದು ರಾಗಿ ಹಿಟ್ಟಲ್ಲೇ ಮಾಡೋದು, ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಆಪಲ್ ಕೇಕ್ ಥರ. ನೋಡಿರಿ, ಸ್ಟವ್ ಆಫ್ ಮಾಡಿಬಿಟ್ಟು ಸಪ್ರೇಟ್ ಎತ್ತಿಕ್ಕಿ ಇನ್ನೊಂದು ಪಾತ್ರೆ ಇಕ್ಕೋಬೇಕು. ಅದರಲ್ಲಿ 1 ಕಪ್ಪು ಬೆಲ್ಲ ತಗೊಂಡಿದ್ದೀನಿ ನಾನು. 1 ಕಪ್ ಬೆಲ್ಲಕ್ಕೆ 3/4 ಕಪ್ ನೀರು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾವೇನು ಪಾಕ ಬರೋದು ಬೇಡ, ಕರ್ಸ್ಕೊಂಡ್ರೆ ಸಾಕು. 3/4 ಕಪ್ ನೀರು ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿ ಕರಗಬೇಕು. ಅದು ಸ್ವಲ್ಪ ಉಂಡೆಗಳೆಲ್ಲ ಅವಲ್ಲ, ಒಂದು ಚೆನ್ನಾಗಿ ಕರೆದ್ಬಿಟ್ರೆ ಆವಾಗ ಪಾಕ ಥರ ಸುಮ್ಮನೆ ಹಿಂಗೆ ಪಾಕ ಹಿಂಗೆ ಆದರೆ ಸಾಕು. ಅದಕ್ಕೆ ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಡು ಪಾಕ ಕರ್ಸ್ಕೊತ ಇದ್ದೀನಿ ಅಷ್ಟೇ. ಪಾಕ ಏನೂ ಬೇಡ ಫ್ರೆಂಡ್ಸ್. ನೋಡತ್ತ ಬಂಕ ಥರ ಬಂದರೆ ಸಾಕು ಫ್ರೆಂಡ್ಸ್. ಅದು ಬೆಲ್ಲದ್ದು. ಸಕ್ಕರೆನೂ ಈ ಥರ ಮಾಡ್ಕೊಬೋದು. ಹೆಲ್ದಿ. ಬೆಲ್ಲ ತಿಂದರೆ ಶುಗರ್ ಇರೋರೆಲ್ಲ ಸಕ್ಕರೆ ತಿನ್ನಲ್ಲ. ಇದಂದರೆ ಬೆಲ್ಲದವ್ರು ತಿಂತಾರೆ. ನೋಡಿರಿ, ಇದು ಒಂದು ಸಪ್ರೇಟ್ ಮಾಡಿ ಎತ್ತಿಕೊಂಡಿದ್ನಲ್ಲ ರಾಗಿ ಹಿಟ್ಟು, ಅದರಲ್ಲಿ ನಾನು ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಏಲಕ್ಕಿ ಒಂದು 5-6 ಜಜ್ಜಿ ಹಾಕ್ಕೊಂಡಿದ್ದೀನಿ. ಹಂಗೂ ಮಾಡ್ಬೋದು, ಮತ್ತು ಕೊಬ್ಬರಿ ಹಾಕ್ದ್ರೂ ಮಾಡ್ಬೋದು. ನಾನು ಚೆನ್ನಾಗಿರ್ತೈತೆ ಅಂತ ಕೊಬ್ಬರಿ ಹಾಕಿದ್ದೀನಿ ಫ್ರೆಂಡ್ಸ್. ಆವಾಗ ನಮ್ಮ ಅಮ್ಮವರೆಲ್ಲ ತುಪ್ಪ ಕಾಯಿಸ್ತಾರಲ್ಲ, ಲಾಸ್ಟಲ್ಲಿ ತುಪ್ಪ ಇರೋದು ಅದು ಗಸಿ ಅಂತಾರೆ. ಅದರಲ್ಲಿ ರಾಗಿ ಹಿಟ್ಟು ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಆವಾಗ ಉಂಡೆಗಳು ಕಟ್ಟಿ ನಮಗೆ ಕೊಡ್ತಾಯಿದ್ರು ಫ್ರೆಂಡ್ಸ್. ಆವಾಗ ಚಿಕ್ಕ ಹುಡುಗರಿದ್ದಾಗ ತುಂಬ ಚೆನ್ನಾಗಿರ್ತೈತೆ. ನೋಡಿರಿ, ನಾನು ಇವಾಗ ಬೆಲ್ಲದ ಕರಸ್ಕೊಂಡಿರೋದನ್ನ ಇದು ರಾಗಿ ಹಿಟ್ಟಕ್ಕೆ ಹಾಕಿ ಕಲಸ್ಕೊಂಡಿದ್ದೀನಿ. ನಮಗೆ ನೋಡಿ ಎಷ್ಟು ಬೇಕು ಅಷ್ಟು ಕಲಿಸ್ಕೊಂಡು ಉಂಡೆ ಕಟ್ಕೊಬೇಕು. ನೋಡಿರಿ, ದ್ರಾಕ್ಷಿ ನಾನು ಫ್ರೈ ಮಾಡಿದ್ನಲ್ಲ ಫ್ರೆಂಡ್ಸ್, ಅದನ್ನ ಹಾಕ್ಕೊಬೇಕು. ನೋಡಿ ಫ್ರೆಂಡ್ಸ್, ನಾನು ವಿಡಿಯೋ ನೋಡ್ತೀರಾ, ಯಾರೂ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ಲೈಕು ಮಾಡ್ತಾಯಿಲ್ಲ, ಕಮೆಂಟ್ ಮಾಡ್ತಾಯಿಲ್ಲ, ಮತ್ತು ಶೇರ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ನೀವು ಕಮೆಂಟು ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಹೆಚ್ಚು ವಿಡಿಯೋ ಮಾಡ್ಬೋದು. ನಮಗೂ ಇಂಟ್ರೆಸ್ಟ್ ಬರ್ತೈತೆ ವಿಡಿಯೋ ಮಾಡೋಣ ಅಂತ ಫ್ರೆಂಡ್ಸ್. ಯಾರೂ ಸಬ್ಸ್ಕ್ರೈಬೇ ಆಗ್ತಾಯಿಲ್ಲ, ಸುಮ್ಮನೆ ವಿಡಿಯೋಗಳು ನೋಡ್ತಾರೆ ಅಷ್ಟೇ. ವಿಡಿಯೋ ಮಾಡ್ತಾರೆ, ಸಬ್ಸ್ಕ್ರೈಬ್ ಆಗೋಲ್ಲ, ಏನಿಲ್ಲ ಫ್ರೆಂಡ್ಸ್. ನೋಡಿ, ರಾಗಿ ಲಡ್ಡು ಮಾಡ್ತಾಯಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬರ್ತೈತೆ, ಟೇಸ್ಟಿಯಾಗೈತೆ ಫ್ರೆಂಡ್ಸ್. ಚೆನ್ನಾಗೈತೆ. ಬೆಲ್ಲದಲ್ಲಿ ಮಾಡ್ಕೊಳ್ರಿ, ಸಕ್ಕರೆಯಲ್ಲೆಲ್ಲ ಯಾರು ಇವಾಗ ಜಾಸ್ತಿ ಶುಗರ್ ಅವರು ಯಾರೂ ತಿನ್ನಲ್ಲ. ಅದಕ್ಕೆ ನಾನು ಬೆಲ್ಲದಲ್ಲೇ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗೈತೆ. ರಾಗಿ ಹಿಟ್ಟು ಇರ್ತೈತಲ್ಲ, ರಾಗಿ ಹಿಟ್ಟು ಮಾಡ್ಕೊಬೋದು. ಸ್ವೀಟ್ ತಿನ್ನೋಂಗಿದ್ರೆ ಇದು ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಹೆಲ್ದಿ ಫುಡ್ಡು ರಾಗಿ
ಲಡ್ಡು ಫ್ರೆಂಡ್ಸ್ ನೋಡು. ನಂದೊಂದು 5-6 ಆಗೈತೆ. ಒಂದೂವರೆ ಬಾಟ್ಲ್ ತಗೊಂಡಿದ್ದಕ್ಕೆ ಒಂದು 5-6 ಆಗೈತೆ ಫ್ರೆಂಡ್ಸ್. ಸಾಕು, ನಾವು ಒಂದು 5 ಜನಕ್ಕೆ ಒಂದೊಂದಾದ್ರೂ ಸಾಕು ಫ್ರೆಂಡ್ಸ್. ನೋಡಿರಿ, ಚೆನ್ನಾಗಿರ್ತೈತೆ, ಟೇಸ್ಟಿಯಾಗಿರ್ತೈತೆ ಫ್ರೆಂಡ್ಸ್. ತುಂಬ ಚೆನ್ನಾಗೈತೆ. ಮಾಡಿ ಏನು ಮನೇಲಿರೋಂಥ ಐಟಮೇ ನಾನು ತೋರಿಸ್ಕೊಡೋದು. ಏನು ಇವಾಗ ಅಂಗಡಿಯಲ್ಲಿ ಹೋಗಿ ತಗೊಬರ್ಬೇಕು ಆ ಥರದ್ದೇನಿಲ್ಲ. ಮನೇಲಿ ನಾವೇನು ಐಟಮ್ ಇರ್ತೈತೆ ಅದೇ ಫ್ರೆಂಡ್ಸ್. ಅದೇ ಬೇಕು ಇದೇ ಬೇಕು ಅನ್ನೋದಿಲ್ಲ. ಮನೇಲಿರೋಂಥ ಇದರಲ್ಲೇ ಮಾಡ್ಕೊಬೋದು ನಾವು. ನೋಡಿ ಫ್ರೆಂಡ್ಸ್, ರಾಗಿ ಹಿಟ್ಟಿನ ಲಡ್ಡು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ಬಾಯ್ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಬಾಯ್ ಫ್ರೆಂಡ್ಸ್.